ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕಸ ಹೊಡೆದಾಯಿತು, ನಮ್ಮ ಮನೆಯವರು ಕೂಡ ಹೋದರು. ಈಗ ಒರೆಸೋಣ ಅಂತ ಬಂದಿದ್ದೀನಿ. ಇವತ್ತು ತಿಂಡಿ ಬಂದು ಚಪಾತಿ ಮಾಡೋಣ ಅಂತ ಇದ್ದೀನಿ. ಹಾಗೆಯೇ ಬೀಟ್ರೋಟ್ ಇತ್ತು ಸ್ವಲ್ಪ ಹಳೆಯದೆಲ್ಲ, ಅದನ್ನು ಹಾಕಿ ಬೇಳೆ ಹಾಕಿ ಒಂದು ಪಲ್ಯ ಮಾಡೋಣ ಅಂತ ಇದ್ದೀನಿ. ಸ್ಪಾರಿಗೆ ಹೋದಾಗ ಈ ಥರ ಕ್ಲಿಪ್ಗಳನ್ನ ಒಂದು 2 ಡಜನ್ ಅಷ್ಟು ತೊಗೊಂಡು ಬಂದಿದ್ದೆ. ಒಂದು ಕ್ಲಿಪ್ಪು ಚೆನ್ನಾಗಿ ಬರಲಿಲ್ಲ ಗೊತ್ತಾ. ನಾನು ಒಂದು ಸ್ವಲ್ಪ ಮಾತ್ರ ತರಬೇಕಿತ್ತು, ಅದು 2 ಪ್ಯಾಕೆಟಲ್ಲೂ ತೊಗೊಬಂದಿದ್ದೆ. ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲದು ಈ ಥರ ಕಟ್ಟಾಗಿ ಹೋಗ್ತಾ ಇದೆ. ಅದಕ್ಕೆ ನನ್ನ ಜುಗಾಡ್ ನೋಡಿ, ಈ ಥರ ಜುಗಾಡ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ದುಡ್ಡು ಕೊಡೋದೇ ಬೇಡ ನೋಡಿ, ಫ್ರೀ ಜುಗಾಡ್ ಇದು ಒಂಥರ. ಗೋಧಿ ಹಿಟ್ಟನ್ನು ಕಲಸಿದ್ದೀನಿ. ಇದು ಒಂದು 2 ಗಂಟೆ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಈ ಥರ ಮುಚ್ಚಿ ಇಡ್ತಾಯಿದ್ದೀನಿ. ಹಾಗೆಯೇ ನೆನ್ನೆದು ಸ್ವಲ್ಪ ಸಾಂಬಾರು ಕೂಡ ಇತ್ತು. ಎಷ್ಟೇ ಮಾಡಿದ್ರೂ ಉಳಿದು ಬಿಡುತ್ತೆ. ಹಾಗಾಗಿ ನೋಡಿ, ಇಷ್ಟೊಂದು ಸಾಂಬಾರಿದೆ. ಸೊಪ್ಪಿನ ಸಾಂಬಾರು ಮಾಡಿದ್ದೆ ನೆನ್ನೆ. ಬರೀ ನಾನು ಸೊಪ್ಪಿನ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆಗ್ತಾಯಿದೆ ಇವಾಗ ಸಾಂಬಾರು. ಹಾಗಾಗಿ ಮತ್ತು ಸೊಪ್ಪು ಕೂಡ ಚೆನ್ನಾಗಿ ಸಿಗ್ತಾಯಿದೆ. ಬಾಕಿ ಎಲ್ಲ ತರಕಾರಿಗಳು ತುಂಬ ರೇಟ್ ಆಗಿಬಿಟ್ಟಿದೆ. ಹಾಗಾಗಿ ಸೊಪ್ಪೆ ಸ್ವಲ್ಪ ಚೀಪ್ ಥರ ಅನಿಸುತ್ತೆ. ಅದಕ್ಕೆ ಸೊಪ್ಪಿನ ಸಾಂಬಾರು ಮಾಡಿದೆ. ನನಗೆ ಬೀಟ್ರೋಟ್ ಸಾಂಬಾರು ಅಂದರೆ ಜಾಸ್ತಿ ಇಷ್ಟ. ಇವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಬೀಟ್ರೋಟ್ ಸಾಂಬಾರು ತಿನ್ನಲ್ಲ. ನಂಗಂತೂ ತುಂಬಾ ಇಷ್ಟ ಬೀಟ್ರೋಟ್ ಸಾಂಬಾರು ಅಂದರೆ. ಇವತ್ತು ಸ್ವಲ್ಪ ಸಾಂಬಾರು ಮಾಡ್ತೀನಲ್ಲ, ಸ್ವಲ್ಪ ಅದೇ ಥರ ಮಾಡೋಣ ಅಂತ ಇದ್ದೀನಿ. ಅಂದರೆ ಸ್ವಲ್ಪ ಬೇಳೆ ಹಾಕಿ ಮಾಡಿದ್ರೆ ಅನ್ನಕ್ಕೂ ಚೆನ್ನಾಗಾಗುತ್ತೆ, ಹಾಗೆಯೇ ಚಪಾತಿಗೂ ಚೆನ್ನಾಗಾಗುತ್ತೆ. ಈ ಥರ ನೀವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ನಾ ಮೇಲ್ಗಡೆ ಫಸ್ಟು ಸಿಪ್ಪೆ ತೆಗೆದು ಆನಂತರ ಇದನ್ನು ಹೆಚ್ಕೋಬೋದು. ಕೆಲವೊಬ್ಬರು ತುರಿದು ಕೂಡ ಮಾಡ್ತಾರೆ. ಹೇಗೆ ಬೇಕಾದರೂ ಮಾಡಿ, ತುರಿದ್ರೂ ಬೇಗ ಬೆಂದುಬಿಡುತ್ತೆ. ಆದರೆ ಇದೊಂಥರ ಟೇಸ್ಟು ಬರುತ್ತೆ. ಅದು ಕೂಡ ಟೇಸ್ಟ್ ಒಂಚೂರು ಬದಲಾಗುತ್ತೆ. ನಾನು ಬರೀ ಒಗ್ಗರಣೆ ಪಲ್ಯ ಆದರೆ ಆ ಥರ ಮಾಡ್ತೀನಿ. ಒಂದಿನ ಚಪಾತಿಗೆ ಏನದು ಈ ಬೀಟ್ರೋಟ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಿಂಕ್ ಕಲರ್ ಇವಾಗೆಲ್ಲ ದೋಸೆ ಅದಕ್ಕೆಲ್ಲ ಹಾಕಿ ಮಾಡ್ತಾರೆ. ನಾನು ಒಂದಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಟ್ರೈ ಮಾಡಿದ್ರೆ ಏನು ಗೊತ್ತಾ, ನಾನು ಒಬ್ಬಳೇ ತಿನ್ನಬೇಕಾಗುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಬೇರೆ ಏನೂ ಟ್ರೈ ಮಾಡೋದಿಲ್ಲ. ಕೆಲವೊಬ್ಬರು ಇದನ್ನು ಹಾಕಿ ಪೂರಿ ಕೂಡ ಮಾಡ್ತಾರೆ. ನಾನು ಒಂದಿನ ಮಾಡಬೇಕು ಅಂತಿದ್ದೀನಿ, ಗೊತ್ತಿಲ್ಲ. ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕಾಗುತ್ತೆ, ಪರವಾಗಿಲ್ಲ, ತಿಂತೀನಿ. ನಂಗೆ ಬೀಟ್ರೋಟ್ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ. ನಾನು ಆ ಸಿಪ್ಪೆನೆಲ್ಲ ತೆಗೆದು ನಮ್ಮನೆಯವರಿದ್ದರೆ ದನಿಗೆ ಹಾಕು ಅಂತಾರೆ. ನಾನು ಕೆಲವೊಂದು ಸಲ ಅವ್ರು ಇಲ್ದಾಗ ಈರುಳ್ಳಿ ಸಿಪ್ಪೆ ಮತ್ತು ಈ ತರಕಾರಿ ಸಿಪ್ಪೆನ ಗಿಡಗಳಿಗೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ಗೊಬ್ಬರ ಏನೂ ಇಲ್ಲಲ್ಲ. ಹಾಗಾಗಿ ನಾನು ತರಕಾರಿ ಸಿಪ್ಪೆ, ಆಮೇಲೆ ಅಲ್ಲಿ ಇಲ್ಲಿ ಬಿದ್ದಿರೋ ಎಲೆ ದರ್ಕಿರುತ್ತಲ್ವ, ಅದನ್ನು ತಂದು ಹಾಕ್ತೀನಿ. ಇದಕ್ಕೆ ಹೆಚ್ಕೊಳ್ಳೋದು ಹೇಗೆ ಅಂದರೆ, ಈ ಥರ ಗಾಲಿ ಕೊಯ್ದುಬಿಟ್ಟು ಆನಂತರ ಸಣ್ಣದಾಗಿ ಹೆಚ್ಚಿದ್ರೆ ನಿಮಗೆ ಚೌಕ ಬರುತ್ತೆ. ಕೆಲವೊಂದು ತರಕಾರಿಗಳನ್ನ ಹೆಚ್ಚೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಈ ಥರ ಗಾಲಿ ಕೊಯ್ದುಬಿಟ್ಟು ಚೌಕ ಹೆಚ್ಚಿದ್ರೆ ಪಲ್ಯ ಇಷ್ಟ ಆಗುತ್ತೆ. ನಿಮಗೆ ಹತ್ತಿರದಿಂದ ತೋರಿಸೋಣ ಅಂತ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಫಸ್ಟ್ ಗಾಲಿ ಕೊಯ್ಕೊಂಡು ಸಣ್ಣದಾಗಿ ಹೆಚ್ಚಿ ಆನಂತರ ಈ ಥರ ಹೆಚ್ಚಿದ್ರೆ ಚೆನ್ನಾಗಿ ಏನದು ಚೌಕ ಬರುತ್ತೆ. ಕೆಲವೊಬ್ಬರೆಲ್ಲ ಒಂದೇ ಅಳತೆ ಹೆಚ್ಚಿರ್ತಾರೆ. ನೀವು ಹೋಟೆಲ್ಗಳಲ್ಲಿ ನೋಡಿರ್ಬೋದು, ಎಷ್ಟು ಚೆನ್ನಾಗಿ ಎಷ್ಟು ಪೇಷನ್ಸಿಂದ ಹೆಚ್ಚಿರ್ತಾರೆ ಅಲ್ವಾ. ಇವತ್ತು ಒಂದು ಕಮೆಂಟ್ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಯಾಕಂದರೆ ನನಗೆ ತುಂಬ ಬೇಜಾರಾಯಿತು ಆ ಕಮೆಂಟ್ ಓದಿದಾಗ. ಯಾಕಪ್ಪ ಅಂದರೆ, ನಾನು ಅವತ್ತು ಶ್ರೇಯುನ ಬಿಟ್ಟು ಬಂದ ಮೇಲೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ವಲ್ಲ, ಅವನ ಬಗ್ಗೆ ನಾನು ತುಂಬ ಹೇಳ್ತಾ ಇದ್ದೆ. ಅದಕ್ಕೆ ಒಬ್ಬರು ಪ್ರಿಯಾ ಅನ್ನೋರು ನನಗೆ ಕಮೆಂಟನ್ನು ಹಾಕಿದ್ರು. ಅದೇ ವೀಡಿಯೋದಲ್ಲಿ, ಮಗನ ಬಿಟ್ಟು ಬರೋ ವೀಡಿಯೋದಲ್ಲಿ ಹಾಕಿದ್ರು ಅವರು, ಅಥವಾ ಅದಾಗಿ ಒಂದು 2-3 ವೀಡಿಯೋದಲ್ಲಿ ಅನಿಸುತ್ತೆ. ನಾನು ಅದರ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಅವ್ರು ಹೇಳಿರೋದು ಏನಪ್ಪ ಅಂದರೆ, ಮಗಳು ಹೋದಾಗ ಇಷ್ಟು ಕೊರಗಿರಲಿಲ್ಲ ನೀವು, ಮಗ ಹೋದಾಗ ಯಾಕೆ ಅನ್ನೋ ಪ್ರಶ್ನೆನ ನನಗೆ ಕೇಳಿದ್ದಾರೆ. ನಿಜ ಹೇಳ್ತಿದ್ದೀನಿ, ಅವರು ಇವಾಗ ನನ್ನ ಹೊಸ ಸಬ್ಸ್ಕ್ರೈಬರ್ ಆಗಿರಬಹುದೇನೋ. ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ಅವರು ನೋಡದೇ ಇರಬಹುದು. ನೀವು ನನ್ನ ಹಳೆಯ ವೀಡಿಯೋಗಳನ್ನ ನೋಡಿ, ಅವಳನ್ನ ಆಲ್ರೆಡಿ ನಾವು ಬಿಟ್ಟು 2 ವರ್ಷ ಆಗೋಗಿತ್ತು. ಅದೇನಪ್ಪ ಅಂದರೆ, ಮತ್ತು ಅವಳು SLC ಮುಗಿಸಿ ಹೋಗಿರೋದ್ರಿಂದ ನಾವು ಒಂಥರ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ವಿ. ಅವಳನ್ನ ನಾವಿನ್ನು ಹಾಸ್ಟೆಲಿಗೆ ಬಿಡ್ತೀವಿ ಅನ್ನೋ ಒಂದು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಆದರೆ ಶ್ರೇಯುಗೆ, ಮಗನಿಗೆ ನಾವು ಅಷ್ಟು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ.
ಯಾಕಪ್ಪ ಅಂದರೆ ಸ್ಕೂಲ್ ಚೆನ್ನಾಗಿಲ್ಲ ಅನ್ನೋ ದೃಷ್ಟಿಯಿಂದ ಮಾತ್ರ ನಾವು ಅವನನ್ನು ಅಲ್ಲಿ ಬಿಟ್ಟಿರೋದು ಅಷ್ಟೇ. ಮತ್ತು ಇಲ್ಲಿ ಮನೇಲಿದ್ದರೆ ಇವಾಗ ಸ್ವಲ್ಪ ದೊಡ್ಡವರಾಗ್ತಾ ಬಂದಂಗೆ ಗಂಡು ಮಕ್ಕಳು ಗೊತ್ತಲ್ವ, ಅವ್ರನ್ನ ಹಿಡಿಯೋದು ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ದಯವಿಟ್ಟು ನೀವು ನನ್ನ ಹಳೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನಾನು ಮಗಳನ್ನ ಹಾಸ್ಟೆಲಿಗೆ ಫಸ್ಟಿಗೆ ಬಿಟ್ಟಾಗ ನಾವು ಎಷ್ಟು ಬೇಜಾರು ಮಾಡ್ಕೊತಾ ಇದ್ವಿ, ವಾಪಸ್ ಬರಬೇಕಿದ್ರೆ ಎಷ್ಟು ಅಳ್ತಾ ಇದ್ವಿ, ಎಷ್ಟು ಮಿಸ್ ಮಾಡ್ಕೊತಾ ಇದ್ವಿ ಅಂತ. ದಯವಿಟ್ಟು ನಮಗೆ ಶ್ರೇಯು ಗಂಡು ಮಗ ಅಂತ ನೀವು ಹೇಳಿರೋ ಅರ್ಥದಲ್ಲಿ ನಾನು ಹಾಗೆ ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದು. ಗಂಡು ಮಗ ಅಂತೇಳಿ ನಾವು ಅವನೊಂದು ಪ್ರೀತಿ ಮಾಡ್ತೀವಿ, ಮಗಳು ಅಂತ ಹೇಳಿ ಹಾಗೆ ಮಾಡಲ್ಲ. ನಮ್ಮ ಮನೇಲಿ ದಯವಿಟ್ಟು ಆ ಥರ ಏನೂ ಇಲ್ಲ. ನೀವು ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ಗೊತ್ತು ನಾನು ಹೇಗೆ ಏನು ಅನ್ನೋದು. ಇವಾಗ ಇವನು ಸ್ವಲ್ಪ ತುಂಬ ಸಣ್ಣವನಾಗಿರೋದ್ರಿಂದ ನಮಗೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಮತ್ತು ನನ್ನ ಶ್ರೇಯುಗೆ ಚಿನ್ನಿ ಹೋದ್ಮೇಲೆ ನಾವು ಶ್ರೇಯುಗೆ ತುಂಬ ಅಟ್ಯಾಚ್ ಆಗಿಬಿಟ್ವಿ. ಅವನು ಆ ಜಾಗನ ಸ್ವಲ್ಪ ಅವನು ತುಂಬಿದ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವನು ಅವನೇ. ಹಾಗಾಗಿ ಅವನನ್ನು ಸ್ವಲ್ಪ ನಾವೆಲ್ಲರೂ ಜಾಸ್ತಿನೇ ಆಸೆ ಮಾಡ್ತೀವಿ. ಹಾಗಂತ ಮಗಳನ್ನ ಆಸೆ ಮಾಡಲ್ಲ ಅಂತ ಅಲ್ಲ, ಅವನು ಸ್ವಲ್ಪ ನಮ್ಮ ಮನೆಗೆ ಎಲ್ಲರಿಗಿಂತ ಚಿಕ್ಕವನು. ಹಾಗಾಗಿ ಅವನನ್ನು ಸ್ವಲ್ಪ ನಾವು ಜಾಸ್ತಿ ಆಸೆ ಮಾಡ್ತೀವಿ ಅಷ್ಟೇ. ಆ ಥರ ಎಲ್ಲ ಏನೂ ಅಂದ್ಕೋಬೇಡಿ. ನಾವು ಚಿನ್ನಿನ ಹಾಸ್ಟೆಲಿಗೆ ಬಿಟ್ಟಾಗ ನಾವು ಬೇಜಾರು ಮಾಡ್ಕೊಳ್ಲಿಲ್ಲ, ಅದೆಲ್ಲ ಸುಳ್ಳೆ. ನನಗೆ ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿ, ನೀವು ಬೇಕಿದ್ರೆ ನನ್ನ ಈಗ ಹಳೆ 2 ವರ್ಷದ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ನಮ್ಮ ಮನೆಯಲ್ಲಿ ಹೇಗಿದ್ದೆ ಅನ್ನೋದು ಗೊತ್ತಾಗುತ್ತೆ. ನಾವು ಮಕ್ಕಳಿಗೆ ಎಷ್ಟು ಆಸೆ ಮಾಡ್ತೀವಿ. ನಾವು ನಿಜ ಹೇಳ್ತೀವಿ, ನಾವು ಫಸ್ಟು ಊಟ ತಿಂಡಿ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಊಟ ಹಾಕ್ಕೊಟ್ಟು ಅವ್ರು ಊಟ ಆದ ನಂತರನೇ ಇಲ್ಲ ನಮ್ಮ ಜೊತೆಗೇ ನಾವು ಊಟ ಮಾಡೋದು. ಫಸ್ಟು ನಾವು ನಮ್ಮ ಮನೇಲಿ ಯಾರೂ ಊಟ ಮಾಡೋದಿಲ್ಲ. ಫಸ್ಟು ಮಕ್ಕಳದ್ದಾದ ನಂತರ ನಾವೆಲ್ಲ ಊಟ ಮಾಡೋದು. ನಮ್ಮ ಪದ್ಧತಿ ಆ ಥರ ಇದೆ. ದಯವಿಟ್ಟು ನೀವು ಆ ಥರ ಅಂದ್ಕೊಬೇಡಿ. ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ. ದಯವಿಟ್ಟು ನೆಗೆಟಿವ್ ಆಗಿ ತೊಗೊಂಡಿದ್ದೀರಾ ಅಂತ ಎಲ್ಲ ಮತ್ತೆ ಯಾರೋ ಏನೇನೋ ಕಮೆಂಟ್ಗಳನ್ನ ಹಾಕಬೇಡಿ. ಅವರಿಗೆ ನನ್ನ ಹಳೆಯ ವೀಡಿಯೋಗಳು ಗೊತ್ತಿಲ್ಲವಲ್ಲ ನಾನು ಏನು ಎತ್ತ ಅನ್ನೋದು, ಹಾಗಾಗಿ ಹೇಳಿದೆ ಅಷ್ಟೇ. ಅವ್ರು ಹಾಕಿರೋದನ್ನು ಕೂಡ ನಾನು ಸ್ಕ್ರೀನ್ ಶಾಟ್ ಹೊಡೆದು ನಿಮಗೂ ಕೂಡ ಹಾಕಿದ್ದೀನಿ. ನಾವು ಯಾವತ್ತೂ ಇಬ್ಬರಿಗೂ ಒಂದು ದಿನವೂ ನಾವು ಭೇದ ಭಾವ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ. ನಾವು ಚಿನ್ನಿನೂ ಕೂಡ ಅಷ್ಟೇ ತುಂಬ ಒಳ್ಳೆ ಕಾಲೇಜಲ್ಲಿ ಓದಿಸಿದ್ವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಅವಳಿಗೆ ದಿ ಬೆಸ್ಟ್ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ನಮ್ಮನೆಯವರು ಅದೇ ಯಾವಾಗಲೂ ಹೇಳ್ತಿರ್ತಾರೆ. ನನ್ನ ಮಗಳು ಅಥವಾ ನನ್ನ ಮಗ ಯಾವುದಕ್ಕೂ ನಮ್ಮ ಡ್ಯಾಡಿ ನನಗೇನು ಮಾಡಿಲ್ಲ ಅನ್ನಬಾರ್ದು ನನ್ನ ಮಕ್ಕಳು ಯಾವತ್ತೂ ಅನ್ನೋದೊಂದೇ. ನಮಗೂ ಅಷ್ಟೇ ಅಲ್ವಾ, ಮಕ್ಕಳನ್ನ ಓದಿಸೋದೇ ನಮ್ಮ ಕರ್ತವ್ಯ ಕೂಡ. ಶ್ರೇಯುದೇನಾದರೂ ಸ್ಕೂಲು ಚೆನ್ನಾಗಿದ್ದಿದ್ರೆ ನಾವು ಖಂಡಿತ ಅಲ್ಲಿಗೆ ಹಾಕ್ತಾನೆ ಇರಲಿಲ್ಲ. ನನಗಂತೂ SSLC ಮುಗಿಯೋ ತನಕ ನನಗೂ ಮಗ ನಮ್ಮ ಜೊತೆಗೇ ಇರಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆದರೆ ಏನು ಮಾಡೋದು, ಸ್ಕೂಲ್ ಒಂದು ಪ್ರಾಬ್ಲಮ್ ಆಗಿ ಈ ಥರ ಆಯಿತು ಅಷ್ಟೇ. ಇಲ್ಲ ಅಂದಿದ್ರೆ ನನ್ನ ಮಗ ನಮ್ಮ ಜೊತೆಗೇ ಇರ್ತಾ ಇದ್ದ. ಒಂದು ಸ್ವಲ್ಪ ದಿನ ನಾನು ಬೇಜಾರು ಕಳೆಯೋ ತನಕ ಮಗನ ವಿಷಯ ಹೇಳ್ತಾ ಇರ್ತೀನಿ. ಎಷ್ಟೊಂದು ಜನ ನೀವು ನನ್ನಷ್ಟೇ ಮಿಸ್ ಮಾಡ್ಕೊತೀರ ಶ್ರೇಯು ಎಷ್ಟು ಸಣ್ಣವನಿದ್ದ ನಾನು ವಿಡಿಯೋ ಶುರು ಮಾಡಿದಾಗ, ಇವಾಗ ಎಷ್ಟು ಬೇಗ ದೊಡ್ಡವನಾಗಿದ್ದಾನೆ. ನಾನು ಹಳೆ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಲ್ಲ, ಆವಾಗ ಅನಿಸುತ್ತೆ. ಪಲ್ಯನ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ, ಸಾರಿ, ಇವಾಗ ಹೇಳ್ತೀನಿ. ಪಲ್ಯಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಆನಂತರ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನು ಬೀಟ್ರೋಟನ್ನು ಹಾಕಿ ಒಂಚೂರು ಎಣ್ಣೆಲಿ ಒಂದು 10 ನಿಮಿಷ ಫ್ರೈ ಮಾಡಿ ಆನಂತರ ಬೇಳೆನ ಹಾಕಿ ಹಾಗೆ ನೀರು ಹಾಕಿ ಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ. ಈ ಪಲ್ಯಕ್ಕೆ ಏನಂದರೆ ಹಸಿಮೆಣಸು ಹಾಕೋದು ಬೇಡ, ಅಚ್ಕಾರದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆನಂತರ ಚೂರು ಮನೇಲೆ ಮಾಡಿರೋ ಸಾಂಬಾರು ಪುಡಿನ ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ಚೆನ್ನಾಗಾಗುತ್ತೆ. ನಮ್ಮ ಶ್ರೇಯು ತಿಂತಿರಲಿಲ್ಲ, ಹಾಗಾಗಿ ನಾನು ಇದನ್ನೆಲ್ಲ ಮಾಡ್ತಾನೆ ಇರಲಿಲ್ಲ. ಎಲ್ಲಾದರೂ ನಮ್ಮ ಮನೆಯವ್ರಿಗೆ ಮಾಡಿ ಕೊಡ್ತಾಯಿದ್ದೆ. ನಮ್ಮ ಶ್ರೇಯು ಸ್ವಲ್ಪ ಊಟಗಳಲ್ಲಿ ತುಂಬ ಅಂದರೆ ಅತ್ತಿಂದರೆ ಇತ್ತಿನಲ್ಲ ಅತ್ತಿನಲ್ಲ ಅನ್ನೋ ಥರದವನು. ಅವನೇನು ಗೊತ್ತಾ, ಟೇಸ್ಟೇ ನೋಡ್ತಿರಲಿಲ್ಲ. ನಾನೇನು ಮಾಡಿದ ಮೇಲೆ ಮಮ್ಮಿ ನಾನು ಅದನ್ನು ತಿನ್ನಲ್ಲ, ನಾನು ಎಷ್ಟೋ ಸಲ ಅವನಿಗೆ ಅದೇ ಜಗಳ ಮಾಡ್ತಾಯಿದ್ದೆ. ನೀನು ಅದನ್ನು ರುಚಿ ನೋಡು ಆಮೇಲೆ ಬೇಡ ಅನ್ನೋ ಅಂತ ಎಷ್ಟು ಹೇಳ್ತಾ ಇದ್ದೆ. ಕೆಲವೊಂದು ರುಚಿ ನೋಡಿದ ತಕ್ಷಣ ಅವನೇ ಜಾಸ್ತಿ ತಿಂತಾ ಇದ್ದ. ನಮ್ಮಲ್ಲಿ ಒಂದು ಗಾದೆ ಇದೆ, ಒಲ್ಲೆ ಅಂದು ಅಳಿಯ ಒಳಕಲ್ಲಿ ನೆಕ್ಕಿದ್ದ ಅಂತ. ನಾನು ಆ ಗಾದೆ ಹೇಳಿದ ತಕ್ಷಣ ಇನ್ನೂ ಸಿಟ್ಟು ಬರ್ತಾಯಿತ್ತು ನಮ್ಮ ಶ್ರೇಯುಗೆ. ಹಾಗಂದರೆ ಬೇಡ ಅಂತ ನನ್ನ ಅಳಿಯ ನಮ್ಮಮ್ಮ ಒಂದು ಕತೆ ಹೇಳೋರು, ಅದ್ರದ್ದು ಇನ್ನೊಂದ್ಸರಿ ಯಾವಾಗಾರು ಹೇಳ್ತೀನಿ. ಬೇಡ ಅಂದು ರಾತ್ರಿ ಹೋಗಿ ಒಳಕಲ್ಲಿ ನೆಕ್ಕಿದಾಗ ಅವನು ತಲೆ
ಕಲ್ಲಲ್ಲಿ ಸಿಕ್ಕಾಕೊಂಡಿತ್ತು ಅಂತ. ಒಳ್ಕಲ್ಲು ಅಂದರೆ ರುಬ್ಬಕಲ್ಲು ಇರುತ್ತಲ್ಲ ಅದು. ನೀವು ಯಾರಾದರೂ ಈ ಗಾದೆ ಹೇಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಚಪಾತಿನ ಉತ್ತಾ ಇದ್ದೀನಿ. ನನಗೆ ಹರೀಶ ಚಪಾತಿ ತಿನ್ನಲ್ಲ ಅಂತ ಗೊತ್ತಿರಲಿಲ್ಲ. ಅವನು ಬೆಳಗ್ಗೆ ರೈಸ್ ಐಟಮು ಮತ್ತು ಚಪಾತಿನ ತಿನ್ನೋದಿಲ್ಲ ಅಂತ. ಅವನು ಮೀಟಿಂಗ್ ಮಾಡ್ತಾ ಇದ್ದ. ನಾನು ಚಪಾತಿ ಎಲ್ಲರೂ ತಿಂತಾರಲ್ವ ಅಂತ ಹೇಳಿ ನಾನು ಆ ಚಪಾತಿನೇ ಮಾಡಿದೆ. ಯಾವಾಗಲೂ ಅದಕ್ಕೆ ಅವ್ನು ಬಂದಾಗ ನಾನು ದೋಸೆ, ಇಡ್ಲಿ, ರೊಟ್ಟಿ ಇದಷ್ಟೇ ಮಾಡಿರೋದು. ಉಪ್ಪಿಟ್ಟು ಆ ಥರದ್ದೆಲ್ಲ ನಾನು ಯಾವತ್ತೂ ಮಾಡೇ ಇರಲಿಲ್ಲ. ಅಂದರೆ ನಮ್ಮನೇಲೂ ಅಷ್ಟೆಲ್ಲ ಏನು ಇಷ್ಟಪಟ್ಟು ತಿನ್ನಲ್ಲ. ನನ್ನ ಮಗ ಎಲ್ಲ ಇಷ್ಟಪಟ್ಟು ತಿಂತಿದ್ದ ಅಂತ ನಾನು ಅದನ್ನೆಲ್ಲ ಮಾಡ್ತಾಯಿದ್ದೆ. ಪಲಾವೆಲ್ಲ ಮಾಡಿದ್ರೆ ನಮ್ಮನೆಯವರು ತಿನ್ನಲ್ಲ, ಹಾಗಾಗಿ ನಾನು ಎರಡೆರಡು ತಿಂಡಿ ಮಾಡ್ತಾಯಿದ್ದೆ. ನಂಗೆ ಹರೀಶ ಇದನ್ನು ತಿನ್ನಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ನು ಮುಂಚೆ ಹೇಳಿದರೆ ನಾನು ಅವನಿಗೆ ಒಂದೆರಡು ರೊಟ್ಟಿನಾದರೂ ಮಾಡಿ ಕೊಡ್ತಾಯಿದ್ದೆ. ಅವ್ನು ತಿಂಡಿ ತಿನ್ನಬೇಕಿದ್ರೆ ಬಂದು ಹೇಳ್ದ, ಅಂದರೆ 2 ಚಪಾತಿ ತಿಂದ ಅವನು. ಆವಾಗ ಅಂದ, ನನಗೆ ಚಪಾತಿ ನಾನು ಬೆಳಗ್ಗೆ ತಿನ್ನಲ್ಲ, ರೈಸ್ ಐಟಮು ಮತ್ತು ಚಪಾತಿನ ಅಂತ ಅಂದ. ಆಮೇಲೆ 2 ಚಪಾತಿ ತಿಂದ. ನಾನು ಅವನಿಗೆ ಅಂತ ಮಾಡಿರೋ ಚಪಾತಿ ಹಾಗೆ ಉಳೀತು. ನಾನೇನು ಮಾಡಿದೆ ಅಂದರೆ ನಮ್ಮನೆಯವ್ರು ಬರೋ ಟೈಮ್ ಆಗಿತ್ತು, ಹಾಗಾಗಿ ಚಪಾತಿನೆಲ್ಲ ಉದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಂದ ತಕ್ಷಣ ಬಿಸಿ ಬಿಸಿ ಚಪಾತಿನ ಬೇಯಿಸಿ ಕೊಡೋಣ ಅಂತ ಹೇಳಿ ಒಂದ್ರ ಮೇಲೆ ಒಂದು ಹಾಕಿದ್ದೀನಿ. ಅಂಟ್ಕೊಳ್ಳುತ್ತೋ ಏನೋ ಅಂತ ಭಯ ಕೂಡ ಆಗ್ತಾ ಇತ್ತು. ನಮ್ಮನೆಯವರು ಬರ್ತಾರೆ ಅಂತ ಕಾಯ್ತಾ ಇದ್ದೆ, ಅವರು ಬರಲಿಲ್ಲ. ಆಮೇಲೆ ಏನು ಮಾಡಿದೆ ಅಂದರೆ ಪಂಪರು ಆನ್ ಮಾಡಿಬಿಟ್ಟು ಗಿಡಗಳಿಗೆ ನೀರು ಬಿಡೋಣ ಅಂತ ಹೋಗೋದಕ್ಕೂ ಕರೆಕ್ಟಾಗಿ ಅವರು ಕೂಡ ಬಂದರು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಮಳೆ ಬರ್ತಾ ಇರಲಿಲ್ಲ. ಮಳೆ ಅಂದರೆ ಕಡಿಮೆ ಇತ್ತು. ಗಿಡಗಳಿಗೆ ಅಂದರೆ ಡೇರೆ ಗಿಡಗಳಿಗೆಲ್ಲ ಏನು ಗೊತ್ತಾ, ತುಂಬ ನೀರು, ಎಷ್ಟು ನೀರು ಬಿಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಹಾಗಾಗಿ ಡೇರೆ ಗಿಡಗಳಿಗೆ ಮಾತ್ರ ನೀರು ಬಿಡೋಣ ಅಂತ ಬಿಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರೇ ಬಂದು ಗಿಡಗಳಿಗೆ ಅವರೇ ನೀರು ಬಿಡ್ತೀನಿ ಅಂತ ಬಿಟ್ಟರು. ಹರೀಶನ್ ಮೀಟಿಂಗ್ ಮುಗಿಲೇ ಇಲ್ಲ. ನಾನು ನಮ್ಮ ಮನೆಯವರು ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಅವನು ನೀವು ತಿಂತಾ ಇರಿ, ನಾನು ಬರ್ತೀನಿ ಅಂತ ಹೇಳ್ದ. ನಮ್ಮದು ತಿಂಡಿ ಆಗೋದಕ್ಕೂ ಅವನು ಬಂದ. ಅವನು ಇವತ್ತು ಬೆಂಗಳೂರು ಹೋಗಬೇಕಂತೆ, ಹಾಗಾಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಶಿವಮೊಗ್ಗ ಹೋಗಿ ಊಟ ಮಾಡಿ ಅಲ್ಲಿಂದನೇ ಹೋಗ್ತೀನಿ ಅಂತ ಹೇಳ್ದ. ಇದೇನಪ್ಪ ಅಂದರೆ ಎಕ್ಕೆ ಗಿಡ ಇರುತ್ತಲ್ವ, ಅದರಲ್ಲಿ ನೋಡಿ ಯಾವ ಥರ ಬೀಜ ಆಗಿರುತ್ತೆ ಅಂತ ಹೇಳಿ ನಾನೇನು ಮಾಡ್ತೀನಿ ಅಂದರೆ ಇದ್ರದ್ದು ಒಳಗಡೆ ಹತ್ತಿ ಥರ ಬರುತ್ತೆ ಅದನ್ನು ನಾನು ತೆಗೆದು ತುಪ್ಪದ ದೀಪ ಹಚ್ಚುತ್ತೀನಿ. ನನಗೆ ಹೊಸನಗರದಲ್ಲಿರ್ತಾ ಟೀಚರ್ ಅಂತ ಇದ್ರು ನಮ್ಮ ಓನರ್ ಮನೇಲಿ, ಅವ್ರು ಹೇಳಿದರು ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ನಾನು ಇದರಲ್ಲಿ ತುಪ್ಪದ ದೀಪನ ಹಚ್ತೀನಿ. ನಾನು ಯಾವಾಗಲೂ ದೇವ್ರ ಹತ್ರ ತುಪ್ಪದ ದೀಪ ಹಚ್ತೀನಲ್ಲ, ಇದೇ ಬತ್ತಿಲೇನೆ, ಇದರಲ್ಲೇ ಬತ್ತಿ ಮಾಡಿ ನಾನು ಹಚ್ಚೋದು. ಹಾಗೆಯೇ ಇವತ್ತು ನಮ್ಮ ಮನೆಯವ್ರಿಗೆ ಅರ್ಜೆಂಟಾಗಿ ಶಿವಮೊಗ್ಗ ಹೋಗಬೇಕು ಅಂತ ಕೆಲಸ ಇತ್ತು. ಏನು ಕೆಲಸ ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ. ಅವರು ಕೂಡ ಹೊರಟರು. ಮನೇಲಿ ಇವತ್ತು ನಾನೊಬ್ಬಳೇ ಮಧ್ಯಾಹ್ನ, ಹಾಗಾಗಿ ಅಡುಗೆ ಏನೂ ಇಲ್ಲ, ಎಲ್ಲ ಉಳಿದಿದ್ದನ್ನೇ ತಿಂದು ಖಾಲಿ ಮಾಡಬೇಕು. ನಮ್ಮನೆ ಎದುರುಗಡೆ ನೇರಳೆ ಹಣ್ಣು ಆಗ್ತಾ ಇದೆ. ಅಂದರೆ ಇವಾಗ ಕಾಯಿ ನಾನು ವಿಡಿಯೋ ಪಬ್ಲಿಷ್ ಆಗೋಷ್ಟೊತ್ತಿಗೆ ಹಣ್ಣು ಕೂಡ ಆಗಿರುತ್ತೆ. ಆದರೆ ನನಗೆ ಈ ನೇರಳೆ ಹಣ್ಣು ಅಷ್ಟು ಚೆನ್ನಾಗಿಲ್ಲ. ಇದು ಒಂಥರ ಕಹಿ ಕಹಿ ಇರುತ್ತೆ, ಅಂದರೆ ಒಗ್ರು ಇರುತ್ತೆ. ಹಾಗಾಗಿ ನಾನು ಅಷ್ಟು ತಿನ್ನೋದಿಲ್ಲ ಇದನ್ನು. ಯಾವಾಗಾದರೂ ಹೊರಗಡೆ ಬಂದಾಗ 4 ಹಣ್ಣು ಬಾಯಿಗೆ ಹಾಕ್ಕೊಂಡು ಹೋಗ್ತೀನಿ. ತಿಂಡಿ ಆಯಿತು. ಚಪಾತಿನೂ ಸುಮಾರು ಉಳಿದಿದೆ. 5 ಚಪಾತಿ ಉಳಿದಿದೆ. ಸಂಜೆಗೆ ಅದೇ ಆಗುತ್ತೆ. ಮಧ್ಯಾಹ್ನನೂ 1 ಚಪಾತಿ ತಿನ್ಬೋದು ನಾನು. ಸಾಂಬಾರು ಹೆಂಗಿದ್ರು ಇದೆ. ಇವತ್ತು ಯಾರೂ ಇಲ್ಲ ಮನೇಲಿ, ನಾನು ಒಬ್ಬಳೇ. ಇವರು ಶಿವಮೊಗ್ಗ ಹೋಗ್ತಾರಂತೆ, ಅದೇನೋ ಮಣ್ಣಿನ ಪರೀಕ್ಷೆ ಮಾಡಬೇಕಂತೆ. ಅದನ್ನ ಇಟ್ಕೊಂಡು ಓಡಾಡ್ತಾ ಸುಮಾರು ದಿನ ಆಯಿತು. ಇವತ್ತು ಮುಹೂರ್ತ ಕೂಡಿ ಬಂದಿದೆ, ಹಾಗಾಗಿ ಇವತ್ತು ಅವರು ಹೋಗ್ತಾರಂತೆ. ಹರೀಶ ಇವತ್ತು ಬೆಂಗಳೂರಿಗೆ ಹೋದ. ಈ ವೀಕಲ್ಲಿ ಮತ್ತೆ ಬರ್ತೀನಿ, 1 ದಿನ ಬಂದು ಹೋಗ್ತೀನಿ. ಶನಿವಾರ ಇಲ್ಲ ಶುಕ್ರವಾರ ಬಂದು ಶನಿವಾರ ಇಲ್ಲ ಭಾನುವಾರ ಹೋಗಂಗೆ ಹೋಗ್ತೀನಿ. ಇಲ್ಲಾಂದರೆ ನಾನು 15 ಡೇಸ್ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದ. ಕೆಲಸ ಇದೆ ಅಂತ ಅವನಿಗಂತೂ ಮೀಟಿಂಗು. ಊಟಕ್ಕೆ ತಿಂಡಿಗೆ ಕಾದು ಸಾಕಾಗಿ ಆಮೇಲೆ ನೀವು ತಿನ್ನಿ, ನಾನು 5 ನಿಮಿಷಕ್ಕೆ ಬರ್ತೀನಿ ಅಂತಿದ್ದ. ಮೀಟಿಂಗ್ ಎಂಡ್ ಆಗೋ ಟೈಮಿಗೆ ನಾವು ಕೊಡ್ತಿದ್ವಿ. ಆಮೇಲೆ ಅವನು ಬಂದು ನಮ್ಮ ಜೊತೆ ತಿಂಡಿಗೆ ಜಾಯ್ನ್ ಆಗ್ತಾಯಿದ್ದ. ಇವತ್ತು ಹಂಗೇ ನಾವು ತಿಂಡಿ ತಿಂತಾ ಇದ್ವಿ. ಆಮೇಲೆ ಬಂದ. ನಾವು ಕಾದು ಸಾಕಾಯಿತು. ನಾನು ಬಿಸಿ ಚಪಾತಿ ಕೊಡೋಣ ಅಂತ, ಆಮೇಲೆ ಬಿಸಿನೇ ಇತ್ತು. ಇವತ್ತು ಅಡುಗೆ ಏನೂ ಮಾಡೋದಿಲ್ಲ.
ಇವತ್ತು ನಾನು ಒಬ್ಬಳೇ ಮನೆಯಲ್ಲಿ ಬೇಜಾರಾಗುತ್ತೆ ನನಗೆ. ಇಷ್ಟೊತ್ತಿಗೆ ಶ್ರೇಯು ಇರ್ತಿರ್ಲಿಲ್ಲ ಅಂದ್ರೂ ಏನೋ ಒಂಥರ ಆ ಕರೆಯೋ ಟೈಮು, ಅದು ಶನಿವಾರ ಅದೆಲ್ಲ ಬಂದ ತಕ್ಷಣ ಒಂಥರ ಅಂತ ಅನಿಸುತ್ತೆ. ಚೆನ್ನಾಗಿದ್ದಾನೆ, ಅದೊಂದು ಖುಷಿ ಆಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಮಾತಾಡೋಕ್ಕೂ ಕೊಡ್ತಾರಂತೆ, ಅದು ಯಾವಾಗ ಏನು ಅಂತ ಗೊತ್ತಿಲ್ಲ. ಕೆಲವೊಂದು ಮಕ್ಕಳೆಲ್ಲ ಏನೋ ಬೇಜಾರು ಮಾಡ್ತಾರೆ ಇರಬೇಕು, ಅವ್ರು ನಮಗೆ ಏನೂ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ಓ ಆರಾಮಾಗಿದ್ದಾರೆ ಹಂಗೆ ಹಿಂಗೆ ಅಂತ. ಅಂದರೂ ನಮಗೊಂದು ಅವ್ರ ಜೊತೆ ಒಂದು ಮಾತಾಡಿದ್ರೆ ಒಂದು ಸಮಾಧಾನ ಅಂತ ಅನಿಸುತ್ತೆ. ಪಕ್ಕದ ಮನೆಗೆ ಕೆಲಸಕ್ಕೆ ಇವತ್ತು ಬೇಗ ಲೇಟಾಗಿ ಬಂದಿದ್ದಾರಪ್ಪ, ಯಾಕೋ ಗೊತ್ತಿಲ್ಲ. ಇಲ್ಲಾಂದರೆ ಬೆಳಗ್ಗೆ ಬೇಗ ಬಂದು ಬೇಗ ಕೆಲಸ ಮುಗಿಸಿ ಹೋಗೋದು. ಇವತ್ತು 10 ಗಂಟೆ, ಈಗ ಟೈಮು 10 ಗಂಟೆ. ಹರೀಶ ಈಗ ಮೀಟಿಂಗ್ ಮುಗಿಸಿ ಸ್ನಾನ ಮಾಡಿ ಇನ್ನೂ ಇದೆಯಂತೆ ಮೀಟಿಂಗು, ಇಲ್ಲ ಅಂತ ಹೇಳಿ ಹೋದ ಅವನು. ಆಮೇಲೆ ಇವತ್ತು ಬೆಂಗಳೂರಿಗೆ ಕೂಡ ಅವನು ಹೋಗ್ತಾ ಇದ್ದಾನೆ. ಅದೇ 12 ಗಂಟೆ ಇಲ್ಲ 12:30 1 ಗಂಟೆ ಅಷ್ಟೊತ್ತಿಗೆ. ಅವನು ಅದಕ್ಕೇ ಮಧ್ಯಾಹ್ನ ಊಟ ಬೇಗ ಆಗುತ್ತೆ ಅಂತೇಳಿ ಚಪಾತಿ ತಿನ್ನಲಿಲ್ಲ, ಅವನು 2 ಚಪಾತಿ ತಿಂದ. ಇಲ್ದಿದ್ರೆ ಅವನ ಚಪಾತಿನೇ ಅದು ಉಳಿದಿರೋದು. ಮಧ್ಯಾಹ್ನ ಊಟ ಸರಿ ಆಗೋದಿಲ್ಲ ಅಂತ ಹೇಳಿ ಮತ್ತಿನ್ನು ಸಂಜೆ ತನಕ ಟ್ರಾವೆಲ್ ಮಾಡ್ಬೇಕು ಅಲ್ಲಿಗೆ. ಹಾಗಾಗಿ ಕೆಟಲ್ ಒಯ್ದಿದ್ದ ಬೇಡ ಅಂತ ಹೇಳಿ ಅವಳು ಹೊಸ ತಗೊಂಡ್ಲ ನಯನ. ಅವಳು ಯೋಸೋ ಏದಕ್ಕೂ ಬೇಕು ಅಂತೇಳಿ ಒಂದು ತೊಗೊಂಡ್ಲಂತೆ. ಈಗ ಅಲ್ಲಿ ಮನೇಲಿ ಏನೂ ಇಲ್ಲ, ಅಡುಗೆ ಮಾಡ್ಕೊಳಕ್ಕೆ ಇಲ್ಲ. ಹೆಂಗೆ ಮಾಡ್ಕೊತಾರೆ ಏನೋ ನನಗೂ ಗೊತ್ತಿಲ್ಲ. ಹೋಟೆಲಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಆ ಮನೇನ ಬಾಡಿಗೆ ಕೊಟ್ಟು ಹೋಗ್ತಾರೆ. ಸ್ವಂತ ಮನೆ ಇತ್ತು ಬೆಂಗಳೂರಲ್ಲಿ, ಆ ಮನೆನ ಈ ಸಲ ಬಾಡಿಗೆ ಕೊಟ್ಟು ಹೋಗ್ತೀವಿ ಅಂತಿದ್ರು. ಅಲ್ಲಿಂದ ಸುಮಾರೆಲ್ಲ ಮನೆ ಲಗೇಜ್ ತೊಗೊಂಡು ಬಂದ. ಎಲ್ಲದನ್ನೂ ಅಲ್ಲಿಗೆ ಒಯ್ಯೋಕ್ಕೂ ಆಗೋದಿಲ್ಲ, ಇಲ್ಲೇ ಇಡೋಕ್ಕೂ ಆಗಲ್ಲ. ಆ ಥರದ್ದೆಲ್ಲ ಸುಮಾರು ಹಾಸಿಗೆಗಳು, ಬೆಡ್ಶೀಟ್ಗಳು ಏನೇನೋ ಸುಮಾರೆಲ್ಲ ಇತ್ತು. ಅದೆಲ್ಲ ತೊಗೊಂಡು ಬಂದ. ಏನೋ ಹಾಳುಗೀಳು ಆಗಿರಲಿಲ್ಲ, ಚೆನ್ನಾಗೇನಾಯಿತು. ಅಲ್ಲಿ ನನ್ನ ತಂಗಿ ಇದ್ಲು, ಚಿಕ್ಕಪ್ಪನ ಮಗಳು, ಅವ್ರಿಗೆ ಖಾಲಿ ಮಾಡೋದಂತೆ, ಬೇರೆ ಬಾಡಿಗೆಗೆ ಕೊಡ್ತಾರಂತೆ. ಮತ್ತು ಕೆಲವೊಬ್ರು ಕೇಳ್ತೀರ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಂಗೆ ಇಷ್ಟ ಆಗೋದಿಲ್ಲ ಅದೆಲ್ಲ ಹೇಳೋದಕ್ಕೆ. ನಮ್ಮದು ತುಂಬ ಪರ್ಸ್ನಲ್ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲೇ ಹಂಚ್ಕೊಬಾರ್ದು. ಹಾಗಾಗಿ ಹಣ್ಣುಗಳಂತೂ ಸುಮಾರಿದ್ದಾವೆ. ನಮ್ಮ ಶ್ರೇಯು ಇಲ್ಲಲ್ಲ, ಹಾಗಾಗಿ ನಮ್ಮನೇದು ಇದು ಖಾಲಿ ಮಾಡು ಅಂತಿದ್ರು. ಮಾವಿನ ಹಣ್ಣು ತುಂಬ ಮಾವಿನ ಹಣ್ಣುಗಳು ಕೂಡ ಇದ್ದಾವೆ. ನಂಗೆ ಶ್ರೇಯು ಇಲ್ಲಲ್ಲ, ನಂಗೆ ಬೇಜಾರಾಗುತ್ತೆ ಪಾಪ. ಊಟ ಆದ ತಕ್ಷಣ 2 ಹಣ್ಣು ಇಲ್ಲ 1 ಹಣ್ಣು ಹೆಚ್ಚಿಕೊಟ್ರೆ ಊಟದ ಜೊತೆ ಹಣ್ಣು ತಿಂತಾ ಇದ್ದ. ಒಯ್ಯಿ ಅಂತ ಎಷ್ಟು ಹೇಳಿದೆ, ಏನಂದ್ರೂ ಹಣ್ಣು ಒಯ್ಯಲಿಲ್ಲ. ಅಂದರೆ ಅವನಿಗೂ ಅಲ್ಲಿ ಗೊತ್ತಿಲ್ಲಲ್ಲ. ಚಿನ್ನಿನೂ ಒಂದು ಸೂಟ್ಕೇಸ್ ತುಂಬ ಅಷ್ಟು ಹಣ್ಣೇ ಒಯ್ದಿದ್ಲು. ನಾನು ಬರೋ ತನಕ ಇನ್ನಿರುತ್ತಾ ಅಂತ ಇದ್ದೆ. ನಾವು ಅವಳಿಗೆ ಬಾ ಅಂತ ಇದ್ವಿ, ಇಲ್ಲ ಎಕ್ಸಾಮ್ ಇದೆ ಅಂತಿದ್ಲು. ಅವಳು ಬಂದರೆ ಅವಳನ್ನು ಕರ್ಕೊಂಡು ಶ್ರೇಯಿ ನೋಡ್ಕೊಂಡು ಬರೋಣ ಅಂತ ಹೋಗೋಣ ಅಂತ ಇದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಲ್ಲಿ ಒಬ್ಬರು ಪೇರೆಂಟ್ಸು ನಮಗೆ ಪರಿಚಯ ಆಗಿದ್ದಾರೆ. ಅವರು ಫೋನ್ ಮಾಡ್ತಿರ್ತಾರೆ, ಯಾವುದೋ ಊರು ಅಂತ ಹೇಳಿದ್ರು. ಅವರು ಈ ವಾರ ಹೋಗ್ತಾರಂತೆ. ಹಾಗಾಗಿ ಅವ್ರು ಹೋಗಿ ಅವ್ರು ಬಂದ ಮೇಲೆ ನಾವು ನೆಕ್ಸ್ಟ್ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರು ಅದೇ ಅಂತಿದ್ರು, ಭಾಳ ಸ್ಟ್ರಿಕ್ಟ್ ಬಿಡಿ ಸರ್ ನಿಮ್ಮ ಕಡೆ, ನಮ್ಮ ಕಡೆ ಎಲ್ಲ ಹೀಗೆಲ್ಲ ಇಷ್ಟೆಲ್ಲ ಮಾಡೋದಿಲ್ಲ. ಅಂದರೆ ಮಕ್ಕಳಿಗೆ ಮಾತಾಡ್ಬೇಕಂತ ಒಂದು ಅಟ್ಲೀಸ್ಟ್ ಅವ್ರ ಧ್ವನಿ ಕೇಳಿದ್ರೆ ನಮಗೂ ಒಂದು ಸಮಾಧಾನ ಅನಿಸುತ್ತೆ. ಫೋಟೋ ಹಾಕಿದಕ್ಕೆ ನಿಜ ಹೇಳ್ತೀನಿ, ಎಷ್ಟೊಂದು ಸಮಾಧಾನ ಆಗಿದೆ ಅಂದರೆ ಇವತ್ತು ನಮಗೆ. ನಮ್ಮನೇಲಿ ಬೆಳಗ್ಗೆನೇ ಮಗನ ಹೇಳ್ತಿದ್ದಂಗೆ ಒಂದು ಫೋಟೋ ಬಂದಿತ್ತು. ನಾನೇ ಫಸ್ಟ್ ನೋಡಿದ್ದೆ. ಮನೇಲಿ ಅದೆಲ್ಲ ನೋಡೋದಿಲ್ಲ. ನಾನು ಏನಾದರೂ ಇರುತ್ತಾ ಅಂತ ನೋಡ್ತಿರ್ತೀನಿ. ನೆನ್ನೆ ಫೋನ್ ನಂಬರ್ ಎಲ್ಲ ಇಸ್ಕೊಂಡಿದ್ದಾರೆ. ಅಲ್ಲೂ ಇರುತ್ತೆ, ಅದೇನೋ ಮಾಡ್ತಾರೆ ಅನ್ಸುತ್ತೆ, ಏನೋ ನಂಗೆ ಗೊತ್ತಿಲ್ಲ. ಇವತ್ತು ಫೋನ್ ನಂಬರ್ ಇಸ್ಕೊಂಡಿದ್ದಾರೆ. ಫೋನ್ ಸದ್ಯದಲ್ಲಿ ಬರಬಹುದು ಅಂತ ಅಂದ್ಕೊತೀನಿ. ನಿಮ್ಗೇನು ಅನ್ನಿಸ್ತು ಶ್ರೇಯಿನ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ. ಕೆಲಸ ಏನೂ ಇಲ್ಲ, ನೆಲ ಒರೆಸಿ ಆಯಿತು. ಇಲ್ಲೆಲ್ಲ ಒರೆಸ್ಕೊಂಡೆ. ಅವನಲ್ಲಿ ಮೀಟಿಂಗಲ್ಲಿ ಇದ್ದಲ್ಲ, ನಾನು ಇದಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಈಗ ಅದೊಂದು ಚೂರು ಅವ್ನು ಹೋದಲ್ಲ, ಹಾಗಾಗಿ ವೀಡಿಯೋನಾರು ಮಾಡ್ಕೊಳ್ಳೋಣ. ಮಾತಾಡಿದೆ ತುಂಬ ದಿನ. ನನಗೆ ಕ್ಯಾಮ್ರಾ ಮುಂದೆ ಬರೋಕ್ಕೇ ಒಂಥರ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಬರ್ತಾನೆ ಇರಲಿಲ್ಲ. ಹೆಂಗಾಗುತ್ತೋ ಹಂಗೆ ವೀಡಿಯೋಗಳನ್ನ ಹಾಕ್ತಾಯಿದ್ದೆ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಶ್ರೇಯು ಇಲ್ಲದೆ ಇರೋ ವೀಡಿಯೋಗಳು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಹೊರಗಡೆ ಒಂದು ಒರೆಸ್ಕೊತೀನಿ. ನಮ್ಮ ಮನೆಯವರು ಇದ್ದಾರೆ, ಅವರು ಯಾರ್ದೋ ಫೋನ್ ಬಂದಿತ್ತು, ಮಾತಾಡ್ತಾ ಇದ್ದಾರೆ. ಅವ್ರಿಗೆ 11:30 ಇದಕ್ಕೆ ಹೋಗ್ತಾರೆ, ಶಿವಮೊಗ್ಗ ಹೋಗ್ತಾರಂತೆ. ಸಾಗರ ಅನ್ನೋದೇ ಬರುತ್ತೆ, ಶಿವಮೊಗ್ಗ ಹೋಗ್ತಾರಂತೆ. ಹಾಗಾಗಿ ಸಾಂಬಾರು ಇದೆ ಅಲ್ಲ, ಸಾಕು. ಅದೇನೆ, ಮತ್ತು ಏನೋ ಮಾಡೋದಿಲ್ಲ. ಚಪಾತಿನೂ ಇದೆ, ಎಲ್ಲ ಅದರಲ್ಲೇ ಮುಗಿಸೋದು. ಮಾವಿನಣ್ಣು ಸುಮಾರಿದೆ, ಶಿಕರಣಿ ಮಾಡ್ಕೊಂಡ್ಲ ನೋಡ್ತಾ ಇದ್ದೀನಿ. ಮಾಡಿ ಈಗ ಫ್ರಿಜ್ಜಲ್ಲಿಟ್ಟರೆ ಊಟದಾದಮೇಲೆ ಒಂಚೂರು ಡೆಸರ್ಟ್ ಥರ ತಿನ್ನೋದಕ್ಕಾಗುತ್ತೆ.